ಅನನ್ಯ ಅಕ್ಕ ಗೀತಾಳಿಗೆ ಚಿಕ್ಕಂದಿನಂದೇ ಆಧಾರ. ಇಬ್ಬರ ಪ್ರೀತಿಯ ಬಂಧವನ್ನು ತೊಡೆದುಹಾಕಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ಆ ಬಂಧನವೇ ಒಮ್ಮೆ ಕಟು ಸತ್ಯದ ಎದುರು ಹೋದಾಗ ಗೀತಾಳ ವಿವಾಹವನ್ನು ಮನೆ ಯಾರೆದುರೇ ಅಚ್ಚರಿಯ ಸಂತೋಷದಿಂದ ಆಚರಿಸಿದರು. ಆಕೆಯ ಗಂಡ ಆದಿತ್ಯ ಒಬ್ಬ ಬುದ್ಧಿವಂತ, ಹೃದಯ ಸಂಪನ್ನ ವ್ಯಕ್ತಿ. ಅಕ್ಕನಿಗೆ ತಾನು ಯಾವಾಗಲೂ ಕನಸು ಕಾಣುತ್ತಿದ್ದ ಹಾಗೆ ಒಬ್ಬ ಗಂಡನನ್ನು ಪತ್ತೆಹಚ್ಚಲಾಗಿದೆ ಎಂದು ಅನನ್ಯ ಸಂತೋಷಪಟ್ಟಳು. ಆದಿತ್ಯನ ಮಾತು, ವಿನಯ, ಜಾಣ್ಮೆ ಎಲ್ಲವೂ ಆಕೆಯ ಮನಸ್ಸಿಗೆ ಹತ್ತಿರವಾಗತೊಡಗಿದವು. ಆದರೆ ಅದು 15 ದಿನಗಳ ನಂತರವೇ ಅನನ್ಯ ಗಮನಿಸಿದ ಸತ್ಯ ಅದೆಷ್ಟು ಭಯಾನಕವೆನಿಸಿತು. ಆದಿತ್ಯನ ಸಾನ್ನಿಧ್ಯವು ಅವಳ ಹೃದಯಕ್ಕೆ ಒತ್ತಾಸೆಯಂತೆ ಅನಿಸುತ್ತಿತ್ತು. ಅವನ ಮಾತು ಕೇಳುವಾಗ, ಅವನ ನಗುವು ಕಾಣುವಾಗ ಅವಳ ಮನಸ್ಸು ಉಲ್ಲಾಸಗೊಂಡಿತ್ತು. ಆದರೆ ಅಕ್ಕನ ಗಂಡನ ಮೇಲೆ ಇಂತಹ ಭಾವನೆ ಹುಟ್ಟುವುದನ್ನು ಹೇಗೆ ಸ್ವೀಕರಿಸಬೇಕು? ಅವಳು ದೂರ ಹೋಗಲು ಯತ್ನಿಸಿದಳು. ಆದಿತ್ಯನಿಗೆ ಹತ್ತಿರವಾಗಿ ಮಾತಾಡುವುದನ್ನು ಕಡಿಮೆ ಮಾಡಲಾರಂಭಿಸಿದಳು. ಆದರೆ ಆದಿತ್ಯನ ಮನಸ್ಸಿನಲ್ಲಿ ಅನನ್ಯ ತಂಗಿಯಂತಿದ್ದಳು. ಅವನು ಸರಾಗವಾಗಿ ಮಾತನಾಡುತ್ತಿದ್ದಾಗಲೂ ಆಕೆಯ ಅಂತರಂಗದಲ್ಲಿ ಗೋಜಲು ಹಿಡಿದ ಭಾವನೆಗಳು ಆಳವಾಗಿ ಹೊಳೆಯುತ್ತಿದ್ದವು. ಹಾದಿಯಲ್ಲಿ ನಡೆಯುತ್ತಿದ್ದಾಗ ಆಕೆಯ ಕಾಲು ಜಾರಿ ಬೀಳಿದಾಗ ಆದಿತ್ಯ ಆಕೆಯನ್ನು ಹಿಡಿದ. ಆ ಕ್ಷಣದಲ್ಲಿ ಅವಳ ಹೃದಯ ಬಡಿತ ವೇಗವಾಗಿ ನಿಂತಿತು. ಅವನ ಸ್ಪರ್ಶ, ಅದು ಸಹಜವೇ. ಆದರೆ ಅನನ್ಯಾಳ ಮನಸ್ಸಿಗೆ ಅದು ಅಹಿತವಾಗಿ ಹೊಳೆಯಿತು. ಅವಳ ಹೃದಯದ ನಿಷಿದ್ಧ ಬೇಡಿಕೆ ಅವಳನ್ನೇ ಹೆದರಿಸಿತು. ಅವಳು ಒಂದು ನಿರ್ಧಾರ ಕೈಗೊಂಡಳು, ಈ ಪ್ರೀತಿಯನ್ನು ಕೊನೆಗಾಣಿಸಬೇಕು. ಬೇಗನೆ. ಒಂದು ರಾತ್ರಿಯಲ್ಲಿ ಗೀತಾಳಿನ ಮುಂದೆಯೇ ಕುಳಿತು ಅವಳ ಕೈ ಹಿಡಿದು ಅವಳ ಪ್ರೀತಿಯ ಬಗ್ಗೆ ಮಾತನಾಡಿದಾಗ ಅನನ್ಯ ಮನಸ್ಸು ಭಾರವಾಗಿತ್ತು. ನನಗೆ ಅಕ್ಕನ ಪ್ರೀತಿ ಅತ್ಯಂತ ಮುಖ್ಯ. ಈ ಮಾತನ್ನು ನೆನೆಸಿಕೊಂಡು ಅನನ್ಯ ಅಧೀನಗೊಂಡಂತೆ ಉಸಿರೆಳೆದಳು. ಕೊನೆಗೆ ಅದೇ ಪ್ರೀತಿಯ ಹೆಸರಿನಲ್ಲಿ ಅವಳು ದೂರ ಹೋಗಲು ನಿರ್ಧರಿಸಿದಳು. ನಿಷಿದ್ಧ ಪ್ರೀತಿಯನ್ನು ಹೃದಯದೊಳಗೆ ಸಂಹರಿಸಿಕೊಂಡು ಹೊಸ ಬದುಕಿನತ್ತ ಹೆಜ್ಜೆಯಿಟ್ಟಳು. ಯಾವ ಪ್ರೀತಿಗೂ ಗುರಿಯಿಲ್ಲ, ಆದರೆ ನಿಜವಾದ ಪ್ರೀತಿಗೆ ಬಲಿದಾನವೆಂಬ ಮಾರ್ಗವಿದೆ. ಕತೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.